ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಸೂಳೆಕೆರೆ ಅಥವಾ ಶಾಂತಿ ಸಾಗರವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಶಿವಮೊಗ್ಗದಿಂದ ಇಲ್ಲಿಗೆ ಸುಮಾರು 54 ಕಿಲೋಮೀಟರ್ ಉಂಟು. ಒಂದು 1 ಅವರ್ ಜರ್ನಿ ಆಗ್ತದೆ. ನಿಜವಾಗಿ ಹೇಳಬೇಕಂದ್ರೆ ಬಯಲು ಸೀಮೆಗೆ ಈ ಟೈಮಲ್ಲಿಯೇ ಬರಬೇಕು. ಫುಲ್ ಚಳಿಯ ವೆದರ್, ಮತ್ತೆ ಎಲ್ಲಿ ನೋಡಿದ್ರೂ ಬೇರೆ ಬೇರೆ ಬೆಳೆಗಳಿಂದ ಕಂಗೊಳಿಸುತ್ತಿರುವ ಗದ್ದೆಗಳು, ತೋಟಗಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತದೆ. ನೀವಿಲ್ಲಿ ನೋಡ್ತಾ ಇರಬಹುದು, ಹೋಗುವಾಗ ದಾರಿಯ ಬದಿಯಲ್ಲೇ ಸುಮಾರು ದೂರದಿಂದ ನಮಗೆ ಕೆರೆಯ ಒಂದು ಸೈಡ್ ಕಾಣಿಸ್ತದೆ. ಸೂಳೆಕೆರೆ ಅಥವಾ ಶಾಂತಿ ಸಾಗರವನ್ನು ನೋಡ್ಲಿಕ್ಕೆ 2 ವ್ಯೂ ಪಾಯಿಂಟ್ ಉಂಟು. ನಾವೀಗ ಶಿವಮೊಗ್ಗದಿಂದ ಚಿತ್ರದುರ್ಗ ರೋಡಲ್ಲಿ ಹೋಗುವಾಗ ಮೊದಲು ಸಿಕ್ಕುವ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಫ್ರೀ ಪಾರ್ಕಿಂಗ್ ಕೂಡ ಉಂಟು. ಇಲ್ಲಿ ಕೆಲವು ಅಂಗಡಿಗಳುಂಟು, ಸ್ನ್ಯಾಕ್ಸ್, ಐಸ್ ಕ್ರೀಮ್ಸ್ ಎಲ್ಲ ಸಿಗ್ತದೆ. ಆಕ್ಚುಯಲ್ ವ್ಯೂ ಪಾಯಿಂಟ್ ಗಿಂತ ಈ ಪ್ಲೇಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬೋಟ್ ರೈಡ್ ಕೂಡ ಉಂಟು. ಪರ್ ಪರ್ಸನ್ಗೆ 170 ರೂಪೀಸ್ ಆಗ್ತದಂತೆ. ನಾವು ಇವತ್ತು ದಾವಣಗೆರೆ ಪಕ್ಕದ ಸೂಳೆಕೆರೆ ಅಥವಾ ಶಾಂತಿ ಸಾಗರದಲ್ಲಿದ್ದೇವೆ. ಇದು ಶಿವಮೊಗ್ಗ ಕಡೆಯಿಂದ ಬಂದರೆ ಶಾಂತಿ ಸಾಗರಕ್ಕಿಂತ ಒಂದು 4 ಕಿಲೋಮೀಟರ್ ಹಿಂದೆ ಇರುವ ಪ್ರವಾಸಿ ಧಾಮ. ಇಲ್ಲಿ ಬೋಟಿಂಗ್ ಲಭ್ಯವಿದೆ, ಆದರೆ ನಾವು ಬೋಟಿಂಗಿಗೆ ಹೋಗ್ತಾ ಇಲ್ಲ. ನಾವು ಜಸ್ಟ್ ಇಲ್ಲಿ ಬಂದು ಒಂದು ಪಾರ್ಕಿನಾಗೆ ಮಾಡಿದ್ದಾರೆ. ಅಲ್ಲಿ ನಾವು ಕೆಲವು ವಿಡಿಯೋ ತುಣುಕು ಮತ್ತು ಫೋಟೋ ತೆಗೆದು ಆ್ಯಕ್ಚುಯಲ್ ಶಾಂತಿ ಸಾಗರದ ಹತ್ತಿರ ಹೋಗ್ತಾ ಇದ್ದೇವೆ. ಇದು ನೋಡ್ಬೋದು ನಿಮಗೆ ಎಷ್ಟು ನೀರು ಒಂದು ಸಮುದ್ರದ ರೀತಿ ತುಂಬಿಕೊಂಡಿದೆ ಮತ್ತು ಅಲೆಗಳು ದಡಕ್ಕೆ ಎಷ್ಟು ವೇಗವಾಗಿ ಹೊಡೆಯುತ್ತಾ ಇದೆ. ಇದರ ಹತ್ತಿರ ನಿಂತರೆ ಆ ತಂಪಾದ ಗಾಳಿ ತುಂಬ ಚೆನ್ನಾಗಿದೆ. ನೀವೇನಾದರೂ ದಾವಣಗೆರೆ ಸೈಡ್ ಬಂದರೆ ದಯವಿಟ್ಟು ನಿಮ್ಮ ನೋಡುವ ಪ್ರೇಕ್ಷಣೀಯ ಸ್ಥಳ ಇದನ್ನು ಒಂದು ಸೇರಿಸಿಕೊಳ್ಳಿ. ಈ ಕೆರೆ ಬಗ್ಗೆ ಹೇಳಬೇಕಂದ್ರೆ, ಸೂಳೆಕೆರೆ ಅಥವಾ ಶಾಂತಿ ಸಾಗರ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಇರುವ ಒಂದು ಪುರಾತನ ಕೆರೆ. ಇದು ಭಾರತದ ಅತಿ ದೊಡ್ಡ ಮಾನವ ನಿರ್ಮಿತ ಕೆರೆಗಳಲ್ಲಿ ಒಂದು ಮತ್ತು ಏಷ್ಯಾದ 2ನೇ ಅತಿ ದೊಡ್ಡ ಕೆರೆಯಾಗಿದೆ. ಇದು 11ನೇ ಅಥವಾ 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎನ್ನಲಾಗುತ್ತದೆ. ಇದು ಸುಮಾರು 6550 ಎಕರೆ ವ್ಯಾಪ್ತಿಯನ್ನು ಹೊಂದಿದೆ. ಈ ಕೆರೆಗೆ ಸೂಳೆಕೆರೆ ಎಂದು ಹೆಸರು ಬರಲು ಕಾರಣವಾದ ಬೇರೆ ಬೇರೆ ಕಥೆಗಳಿವೆ. ಹಿಂದೆ ರಾಜ ವಿಕ್ರಮರಾಯ ಮತ್ತು ಪತ್ನಿ ನೂತನಾದೇವಿಗೆ ಮಕ್ಕಳಿಲ್ಲದ ಕಾರಣ ಒಂದು ಗಂಡು ಮಗುವನ್ನು ದತ್ತು ಪಡೆಯುತ್ತಾರೆ. ಆದರೆ ಕೆಲವು ವರ್ಷಗಳ ನಂತರ ಶಿವನ ಮೇಲಿನ ರಾಜನ ಭಕ್ತಿಗೆ ಪ್ರತಿಫಲವಾಗಿ ಮಗಳು ಜನಿಸುತ್ತಾಳಂತೆ. ಅವಳಿಗೆ ಶಾಂತವ್ವ ಎಂದು ಹೆಸರಿಡುತ್ತಾರೆ. ಮುಂದೆ ಶಾಂತವ್ವನ ನಡವಳಿಕೆಯಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿದ ತಂದೆಯು ತನ್ನ ಮಗಳನ್ನೇ ಸೂಳೆ ಎಂದು ನಿಂದಿಸುತ್ತಾರಂತೆ.
ಅದರಿಂದ ಮನನೊಂದ ಮಗಳು ಆರೋಪದಿಂದ ಮುಕ್ತಗೊಳ್ಳಲು ಕೆರೆಯೊಂದನ್ನು ನಿರ್ಮಿಸುವುದಾಗಿ ಶಪಥ ಮಾಡುತ್ತಾಳಂತೆ. ನಂತರ ಅವಳು ಸ್ವರ್ಗಾವತಿ ಪಟ್ಟಣದಲ್ಲಿ ವೇಶ್ಯೆಯರು ವಾಸಿಸುತ್ತಿದ್ದ ಜಾಗದಲ್ಲಿ ಕೆರೆ ನಿರ್ಮಾಣ ಮಾಡಿ ಅವರ ಷರತ್ತಿನಂತೆ ಕೆರೆಗೆ ಸೂಳೆ ಕೆರೆ ಎಂದು ಹೆಸರಿಡುತ್ತಾಳಂತೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಶಾಂತವ್ವೆಯು ಯಾವುದೋ ದೈವತ್ವದೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡು ಪ್ರಾಯಶ್ಚಿತ್ತದ ಕಾರ್ಯವಾಗಿ ಕೆರೆಯನ್ನು ನಿರ್ಮಿಸಿದಳು. ಅದು ತನ್ನನ್ನು ವೇಶ್ಯೆ ಎಂದು ಶಪಿಸಿದ ತನ್ನ ತಂದೆಯ ಪಟ್ಟಣವನ್ನು ಮುಳುಗಿಸಿತು. ಅದರಿಂದ ಆ ಕೆರೆಗೆ ಸೂಳೆ ಕೆರೆ ಎಂದು ಕರೆಯಲ್ಪಟ್ಟಿತು ಎನ್ನಲಾಗುತ್ತದೆ. ಇಲ್ಲಿ ಲೇಕ್ ಪಕ್ಕದಲ್ಲೇ ಕೂತ್ಕೊಂಡು ನೋಡ್ಬೋದು ಮತ್ತು ವಾಕ್ ಕೂಡ ಮಾಡ್ಬೋದು. ನಾವಿಲ್ಲಿ ಅದ್ಭುತವಾದ ಸಮಯ ಕಳೆದ ಮೇಲೆ ಆಕ್ಚುಯಲ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೇವೆ. ಅಲ್ಲಿಗೆ ಹೋಗುವ ದಾರಿ ಕೂಡ ಕೆರೆಯ ಸೈಡ್ಗೆ ಇದೆ. ಸೊ ನಾವು ಕೆರೆಯ ವ್ಯೂ ಅನ್ನು ನೋಡ್ಕೊಂಡು ಹೋಗ್ಬೋದು. ಇದು ಆಕ್ಚುಯಲ್ ವ್ಯೂ ಪಾಯಿಂಟ್. ಇಲ್ಲಿ ನೀರು ತುಂಬ ಇರುವ ಕಾರಣ ವ್ಯೂ ಪಾಯಿಂಟ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ವ್ಯೂ ಅಂತೂ ತುಂಬ ಸೂಪರ್ ಆಗಿದೆ. ಹಾಗೆ ನಾವು ರಸ್ತೆ ಸೈಡಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೇವೆ. ಇಲ್ಲಿ ಆಪೋಸಿಟ್ ಸೈಡಲ್ಲಿ ಮೀನು ಸಾಕ್ತಾರೆ ಹಾಗೂ ಕ್ಯಾನಲ್ ಮೂಲಕ ನೀರು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತದೆ. ಹಾಗೆ ಎದುರಿರುವ ಬೆಟ್ಟದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನವನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸುತ್ತೇವೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.